ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಇವತ್ತು ವಿಧಾನಸಭೆಯಲ್ಲಿ ಒಂದು ರೀತಿ ರಣರಂಗ ಜಂಗಿ ಕುಸ್ತಿ ಮಾತಿನ ಮಂಟಪ ಆಗಬೇಕಾದಂಥ ವಿಧಾನಸಭೆಯಲ್ಲಿ ಇವತ್ತು ವಾಕ್ಸಮರ ಜಟಾಪಟಿ, ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಮಧ್ಯೆ ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ರೀತಿ ಹಳೆಯ ನೆನಪುಗಳನ್ನು ತೆಗೆದುಕೊಂಡು ಒಂದು ರೀತಿ ಬೀದಿ ಜಗಳ ರೀತಿ ಕಂಡು ಬಂದಿರತಕ್ಕಂಥದ್ದು ವಿಧಾನಸಭೆಯಲ್ಲಿ. ಅದಕ್ಕೆ ಜಿ ಟಿ ದೇವೇಗೌಡರು ಸಾಕ್ಷಿಯಾಗಿದ್ದರು. ಬನ್ನಿ ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ನಡುವೆ ನಡೆದಂಥ ಜಂಗಿ ಕುಸ್ತಿಯನ್ನು ಅವರ ಮಾತುಗಳಲ್ಲಿ ನೋಡೋಣ. ನಾನು ಉದ್ವೇಗಕ್ಕೂ ಒಳಗಾಗಿಲ್ಲ, ಆವೇಶಕ್ಕೂ ಒಳಗಾಗಿಲ್ಲ, ಕೋಪಕ್ಕೂ ಒಳಗಾಗಿಲ್ಲ. ಕುಮಾರಸ್ವಾಮಿ ಅವರು ಪಾಪ ಆವೇಶಕ್ಕೂ ಒಳಗಾಗ್ತಾ ಇದ್ದಾರೆ. ಅಸತ್ಯಗಳು ಬಂದಾಗ ಹೌದು, ಅಸತ್ಯಗಳ ಮೇಲೆ ಇವತ್ತೇನು ನಡೆದಿದೆ ಇಲ್ಲಿವರೆಗೆ ಈ ರಾಜ್ಯದಲ್ಲಿ, ಇನ್ನು ಎಷ್ಟು ದಿವಸ ಆದರೂ ಅದನ್ನ ಅಸತ್ಯದ ಒಂದು ಇದರಲ್ಲಿ ನಾವು ನೋವು ಅನುಭವಿಸಬೇಕಾಗಿದೆ. ನಮಗೂ ಹಲವಾರು ರೀತಿ ನೋವುಗಳಿರ್ತದೆ ಅಧ್ಯಕ್ಷರೇ. ಅದರಿಂದ ಹೇಳಿದ್ದೀನಿ ಅಷ್ಟೇ, ನಾವಿಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಬೆನ್ನು ಚೂರಿ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ. ಆ ದೃಷ್ಟಿಯಲ್ಲಿ ನೀವೇ ಹೇಳಿದ್ರಲ್ಲ, ನೀವ್ ಹೇಳಿದ್ರಿ, ನೀವು ತಪ್ಪಿಸಿದ್ರಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದೀರಿ. ಹೇಳಿಕೆ ಕೊಟ್ಟಿದ್ದೀರಿ ಏನಂತ? ನಾನೇ ತಪ್ಪಿಸಿದ್ದು ಅಂತ. ಯಾವಾಗ? ಹೌದು, ಒಂದು ಬಾರಿ ಅಧ್ಯಕ್ಷರೇ, ಒಂದು ಬಾರಿ ಜಯಂತ್ ಪಟೇಲ್ರು ಮುಖ್ಯಮಂತ್ರಿ ಇದ್ದಾಗ, ಪ್ರಧಾನಮಂತ್ರಿಗಳು ದೇವೇಗೌಡರು ಇದ್ದಾಗ, ಹೌದು ಆ ಸಂದರ್ಭದಲ್ಲಿ ನಡೀತು ಬೇಲೆ ಒಳಗೆ. ಆ ಸಂದರ್ಭ ನಾನೇ ತಪ್ಪಿಸಿದ್ದು ಹೌದು, ನನ್ನಿಂದ ಆಗಿದ್ದು. ಆ ಸಂದರ್ಭ ನಾನೇ ತಪ್ಪಿಸಿದ್ದು ಹೌದು, ನನ್ನಿಂದ ಆಗಿದ್ದು. ಆ ಸಂದರ್ಭ ನಾನೇ ತಪ್ಪಿಸಿದ್ದು ಹೌದು, ನನ್ನಿಂದ ಆಗಿದ್ದು. ಅದು ನಾನು ಒಪ್ಕೊಂಡಿದ್ದೇನೆ. ಅವತ್ತಿಂದಲೂ ನೀವು 96 ಅದು 97ರಲ್ಲಿ ಅಧ್ಯಕ್ಷ ನಡೆದಂತ ಘಟನೆ ಅದು. ನನಗೆ ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಡೆದಂತ ಒಂದು ಅವಮಾನದಿಂದ ಅವತ್ತು ತೀರ್ಮಾನ ಮಾಡಿದೆ. ನಾನು ಜಯಂತ್ ಪಟೇಲ್ ಪರವಾಗಿ ನಿಂತೆ ಅವತ್ತು. ನನಗೆ ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಡೆದಂತ ಒಂದು ಅವಮಾನದಿಂದ ಅವತ್ತು ತೀರ್ಮಾನ ಮಾಡಿದೆ. ನಾನು ಜಯಂತ್ ಪಟೇಲ್ ಪರವಾಗಿ ನಿಂತೆ ಅವತ್ತು. ಇಲ್ಲಿ ಬಿಡಿ, ಬಹಳ ಸಂತೋಷ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕುಮಾರಸ್ವಾಮಿ ಅವರು ನನ್ನನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದೆ, ನಮ್ಮ ಪಾರ್ಟಿ ಮಾಡ್ತು ಅಂತ. ಅದಾಯ್ತು, ಇಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದೆ ಇವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವೆಲ್ಲ ಸೇರಿ ದೇವೇಗೌಡರು ಮುಖ್ಯಮಂತ್ರಿ ಮಾಡ್ಲಿಲ್ವೋ? ನಾವು ಅವತ್ತು ಜಾಲಪ್ನವರು ನಾವೆಲ್ಲ ಬೆಂಬಲ ಕೊಟ್ಟು, ಅಲ್ಲ ಅವತ್ತೆಲ್ಲ ಸೈನ್ ಮಾಡಿಕೊಟ್ಟು ನಾವೆಲ್ಲ ಮಾಡ್ಲಿಲ್ಲ. ಅವತ್ತಿನ ಘಟನೆ ಇದೆಯಲ್ಲ, ಮತ್ತೆ ನೀವು ಹೇಳೋದು ಘಟನೆ ಅಧ್ಯಕ್ಷರೇ, ದೇವೇಗೌಡರನ್ನ ಇವ್ರು ಯಾರೋ ಅವತ್ತು ಮುಖ್ಯಮಂತ್ರಿ ಮಾಡಿದ್ದಲ್ಲ, ಅವತ್ತು ಲಕ್ಷಾಂತರ ಜನ ಸೇರಿ ಸಾಯಂಕಾಲದವರೆಗೂ ನಡೀತಲ್ಲ ಘಟನೆ. ಸಾಯಂಕಾಲದವರೆಗೂ ಮಾಡಲಿಲ್ಲ. ರಾಜಕಾರಣ ಬೇಕಿಲ್ಲ ಇಲ್ಲಿ. ಚರ್ಚೆ ಬೇಡ. ನೀವು ಬಜೆಟ್ ಮೇಲೆ ಭಾಷಣ ಮಾಡಿ, ಬಜೆಟ್ ಮೇಲೆ ಭಾಷಣ ಮಾಡಿ. ಹಳೆ ಬೇಕಿಲ್ಲ ಇಲ್ಲಿ. ಅವತ್ತು ನಡೀತು ಸಾಯಂಕಾಲ 6 ಗಂಟೆವರೆಗೆ ನಡೀತಲ್ಲ ಘಟನೆ ನಡೀತಲ್ಲ. ಅವತ್ತು ಮಾಡಿದ್ರೆ ಎಲ್ಲರೂ ಜನ ಸೇರಿದೆ ಹೋಗಿದ್ರೆ ಎಲ್ಲ ಅವಶ್ಯಕತೆ ನೀವು ಶುರು ಮಾಡಿದ್ದು, ನಾನೆಲ್ಲ ಶುರು ಮಾಡಿದ್ದು ನೀವೇ ಮಾಡುದು. ಅವ್ರ ಬೆಂಬಲ ಇರ್ಲಿಲ್ಲ, ಮುಖ್ಯಮಂತ್ರಿ ನಾವು ಮಾಡುದು. ಯಾರು ಹೇಳಿದವ್ರು? ಯಾರು? ನನ್ ಪಾಡಕ್ ಕೂತಿದ್ದೇನೆ. ನಮ್ಮ ಪಕ್ಷದ ಹೆಸರು ತಂದ್ರಿ? ಏನ್ ತಂದ್ರೆ ನಾವು ತಂದಿದ್ವ ಇಲ್ಲಿ? ಅವ್ರ ಜೊತೆ ಅವ್ರ ಬಗ್ಗೆ ಏನ್ ಬೇಕಾದ್ರೆ ಮಾತಾಡ್ತಾರೆ. ಇದು ಹಳೆ ರಾಜಕಾರಣ ಇಲ್ಲ. ನೀವು ಹೇಳ್ರಿ, ಆಯ್ತು. ಸೊ ಇದು ನೋಡ್ತಾ ಇದ್ರೆ ಬಹುತೇಕ ಈ ಜಂಗಿ ಕುಸ್ತಿ ನಿಲ್ಲೋದಿಲ್ಲ. ಯಾಕಂತಂದ್ರೆ ರಾಜಕೀಯವಾಗಿ ಇಬ್ಬರೂ ಬೇರೆ ಬೇರೆ ಆಗಿದ್ರು ಕೂಡ ಆ ಸಮರ ಮಾತ್ರ ನಿಲ್ತಾ ಇಲ್ಲ. ನಮ್ಮ ಕಡೆ ಒಂದು ಮಾತಿದೆ, ಜಿ ಟಿ ದೇವೇಗೌಡ್ರೆ, ಈ ಸಣ್ಣ ಮಕ್ಕಳು ಮಾತು ಬಿಟ್ಟರೆ ನಿನ್ನ ಜೊತೆ ಮಾತಾಡೋದಲ್ಲಪ್ಪ ಯಾವ ಕಾರಣಕ್ಕೂ ಅಂತ ಹೇಳ್ತಾರೆ. ಈ ಮಾತು ಬಿಟ್ಟವರು ಕೂಡ ಪದೇ ಪದೇ ಜಗಳ ಆಡ್ತದಲ್ಲ ಅಂತ. ನಿಮ್ಮ ಪಕ್ಷದ ನಾಯಕರ ಕುಮಾರಸ್ವಾಮಿ, ನಿಮ್ಮ ಹಿಂದಿನ ನಾಯಕರ ಈ ಸಿ ಎಂ ಸಿದ್ದರಾಮಯ್ಯ, ಇದೇನು ಮುಗಿಯಲ್ವಾ ಅಂತ ಮಾತಾಡಿದ್ದಾರೆ. ಅವ್ರು ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾದ್ರಿಂದ ಕೂಡ ಭಾಳ ಸುಲಲಿತವಾಗಿ ವಿಧಾನಸಭೆ ನಡ್ಕೊಂಡು ಬರ್ತಾಯಿದೆ. ಹಿಂದೆ ಇದ್ ರೀತಿ ಗರಡಿ ಮನೆ ವಿಧಾನಸೌಧ ಅದೇನಾಗಿಲ್ಲ. ಈಗ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಘಟನೆ ಹಳೆ ಇದನ್ನ ನೆನಪಾಕೊಂಡು ಒಬ್ರಿಗೊಬ್ರು ಮಾತಾಡಿದ್ದಾರೆ ಅಷ್ಟೇ. ಇದರಲ್ಲಿ ಈ ವಿಚಾರದಲ್ಲಿ ಹೇಳ, ನಾನು ನಿಮಗೆ 94ನೇ ಇಸ್ವಿನಲ್ಲಿ ಫಸ್ಟ್ ಟೈಮು ಕಲಾಮಂದಿರದಲ್ಲಿ ದೇವೇಗೌಡರು ಈ ಬಾರಿ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗೋವರೆಗೂ ಚಾಮುಂಡೇಶ್ವರಿ ನಾವು ಗೆಲ್ಲಿಸ್ತೀವಿ, ಆಗಬೇಕು ಅಂತ ಹೇಳಿದೆ ನಾನು. ಅದೇ 94ರಲ್ಲಿ ದೇವೇಗೌಡರು 95ರಲ್ಲಿ ಆದರು,
ಅದಾದ್ಮೇಲೆ JH ಪಟೇಲ್ ಅಲ್ಲ ಯಾರು ಅಲ್ಲ, ಒಬ್ಬ ನಾಯಕ ಆದವ್ರು- ದೇವೇಗೌಡರು ಅಲ್ಲ ನಾಯಕ ಮೇಲೆ ಹುಟ್ಬಿಡ್ತಾನ, ಕಾರ್ಯಕರ್ತರ ಶ್ರಮ ಒಬ್ಬರಿಂದ ಒಬ್ಬರಿಗೆ ಅನುಕೂಲನೇ ಬೇಕು. ದೇವೆ- ಈಗ ದೇವೇಗೌಡರಿಗೆ ಸಿದ್ದರಾಮಯ್ಯ ಬೇಕಾಗಿತ್ತು, ಸಿದ್ದರಾಮಯ್ಯ ದೇವೇಗೌಡರು ಅದು ಬೇಕಾಗಿತ್ತು. ಆಮೇಲೆ ದೇವೇಗೌಡರು, JH ಪಟೇಲರು, ಹೆಗ್ಡೆಯವರು, ಬೊಮ್ಮಾಯಿಯವರು, ರಾಚಯ್ಯನವರು ಅಂತ ಸೀನಿಯರ್ ಫಸ್ಟ್ ಲೈನಲ್ಲಿ ಇದ್ರು. ಸೆಕೆಂಡ್ ಸಿದ್ದರಾಮಯ್ಯನವರು, ಸಿಂಧಿಯಾ ಅವರು, MP ಪ್ರಕಾಶ್ ಅವರು ಸೆಕೆಂಡ್ ಲೈನ್ ಇದ್ರು. ಫಸ್ಟ್ ಲೈನ್ JH ಪಟೇಲ್ ಇದ್ರು. ಫಸ್ಟ್ ಟೈಮ್ ಅವ್ರನ್ನ CM ಮಾಡಿದ್ರು. ಸೆಕೆಂಡ್ ಟೈಮ್ ತಿರುಗಿ ಅವ್ರು ಮಾಡಬೇಕು ಅಂತ ಹೇಳಿದಾಗ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ 2004 ಹಿಸ್ಟ್ರಿ ಹೇಳ್ತಾರೆ. 2004ರಲ್ಲಿ ಅಲ್ಲ ನಾವೇ ಮಾಡಿದ್ದು ಅಂತ ದೇವೇಗೌಡರು ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ. ದೇವೇಗೌಡರು ಹಣಕಾಸು ಸಚಿವರು ಮಾಡಿದಾರೆ, ಯಾರು ಇವ್ರು ಕೇಳಿದ್ರಾ? ಇವ್ರು ಕೇಳಿರಲಿಲ್ಲ. ದೇವೇಗೌಡರೇ ಮಾಡಿದರು. ಆ ಸಮಾಜದ ಮೇಲೆ ಅವ್ರ ಪ್ರೀತಿ. ದೊಡ್ಡೇಗೌಡನ KPSC ಚೇರ್ಮನ್ ಮಾಡಿದರು. ಸಿದ್ದರಾಮಯ್ಯ ಯುವಕರು, ಅಡ್ವೊಕೇಟು, ಹುಡುಗ ಬೆಳೀತಾರೆ ಅಂತೇಳಿ ಪ್ರೀತಿಯಿಂದನೇ ಕೇಳಿ ಸಿದ್ದರಾಮಯ್ಯನವರಿಂದ ಲಾಭ ಆಯ್ತದೆ ಸಮಾಜದಿಂದ ಅಂತಾನೆ ದೇವೇಗೌಡರು ಮಾಡಿದ್ದು. ಅದಕ್ಕೆ ಮಾಡಿದಾಗ JH ಪಟೇಲ್ ಸೀನಿಯರ್ ಮೋಸ್ಟ್ ಇರೋರು ತೆಗೆದು ಸಿದ್ದರಾಮಯ್ಯನ ಅವತ್ತು ಮಾಡಕ್ ಆಗ್ತಿರ್ಲಿಲ್ಲ. ಅವರು ಯಾವುದೇ ಸನ್ನಿವೇಶದಲ್ಲಿ ಹೆಗ್ಡೆ ಅವರು ಅವರೆಲ್ಲ ಕೂತ್ಕೊಂಡಾಗ ಮಧುದಂಡೆ ಅವರೆಲ್ಲ ಕೂತ್ಕೊಂಡು ಕೇಳಲೇಬೇಕಾಗಿತ್ತು. ಅವ್ರು ಮಾಡಿದರು. 2004ರಲ್ಲಿ ಡೆಲ್ಲಿಯಿಂದ ಬಂದು ಸಿದ್ದರಾಮಯ್ಯನವರು ದೇವೇಗೌಡರು ವಿರುದ್ಧ ಆಗಿದಾಗ ನಾನು ದೇವೇಗೌಡ ಮನೆಯವರು ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಇಡೀ ಕುಟುಂಬಕ್ಕೆ ಹೋಗಿದ್ದೀನಿ, ಹೇಳಿದ್ದೀನಿ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನನ್ನು ಕೋಲಾರ ರೆಸಾರ್ಟ್ಸಲ್ಲಿ ಒಂದು ಮಾಡಿ ಉಪಮುಖ್ಯಮಂತ್ರಿಯಾಗಿ ಇವರು ಒಪ್ಪಿರಲಿಲ್ಲ. ಅಲ್ಲಿ ಕೂರ್ಸಿ ಮಾತಾಡಿದ್ದು ಬಿಟ್ಬಿಟ್ರು. ಅಲ್ಲಿ ಕೂರಿಸಿ ಇವರಿಬ್ಬರನ್ನ ದೇವೇಗೌಡರನ್ನ ಒಂದು ಮಾಡಿ ನಮ್ಮ ಶಾಸಕಾಂಗ ಸಭೆಯಲ್ಲಿ ದೇವೇಗೌಡರ ಅಧಿಕಾರ ಕೊಡಲಾಯಿತು ಅಂದಮೇಲೆ ಇವರು ಇಲ್ಲದೇ ಇದ್ದರೆ ಅವತ್ತು ಇವರು ಉಪಮುಖ್ಯಮಂತ್ರಿ ಆದರು. 2004ರಲ್ಲಿ ಉಪಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತೇಳಿ ಸತ್ಯ ಅದನ್ನೇ ಹೇಳ್ತೀನಿ. 2004ರಲ್ಲಿ ಯಾವಾಗ ಉಪಮುಖ್ಯಮಂತ್ರಿ ಆದ ಕೂಡಲೇ ಇವರು ಮುಖ್ಯಮಂತ್ರಿ ನಾನು ಮಾಡಲ್ಲ ಅಂತೇಳಿ ಕಾಂಗ್ರೆಸ್ನವ್ರ ಜೊತೆ ಇವ್ರ ಸಂಬಂಧ ಇಟ್ಕೊಂಡು, ಅಹಮದ್ ಪಟೇಲ್ ಜೊತೆ ಸಂಬಂಧ ಇಟ್ಕೊಂಡು ಅವತ್ತಿಂದನೇ ಕಾಂಗ್ರೆಸ್ ಜೊತೆ ಬಂದರು. ಅವ್ರ ಆಸೆ ಇತ್ತು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ. ಆದರೂ ಮುಖ್ಯಮಂತ್ರಿ ಆಗಿದ್ದಾರೆ, ಅಭಿನಂದಿಸ್ತೀವಿ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಇದೇ ನನಗೆ 2004ರಲ್ಲಿ ಸಹಕಾರ ಮಂತ್ರಿ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಅವ್ರ ಕ್ಷೇತ್ರ ನಾನೇ ನೋಡ್ಕೊಳ್ತಿದ್ದೆ ಇಡೀ ಜಿಲ್ಲೆಯಲ್ಲಿ. ಅಂಥ ಸಂದರ್ಭದಲ್ಲಿ ನಾನು ಒಂದು ಮಾತು ಕೂತ್ಕೊಂಡಾಗ ದೇವೇಗೌಡರು ಸಿದ್ದರಾಮಯ್ಯ ಕೂತ್ಕೊಂಡಾಗ ಒಂದು ಮಂತ್ರಿ ಮಾಡಿ ಅಂತ ಬಾಯಿ ಮಾತುಗೂ ಹೇಳಿಲ್ಲ. ಹಂಗಂತ ನಾನು ಯಾವತ್ತೂ ಅವ್ರಿಗೆ ಹೇಳಿಲ್ಲ. ಹೇಳ್ತೀನಿ, ಮುಖ್ಯಮಂತ್ರಿ ಆದಮೇಲೆ ಇದೆಲ್ಲ ಮರಿಬೇಕು. ಅತ್ಯಂತ ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ. ಏನೇನು ಬಯಸಿದ್ದಾರೆ, ಸಿದ್ದರಾಮಯ್ಯನವರು ಮಂತ್ರಿ ಮಾಡಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಹಂಗೆ ಇವರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ್ಮೇಲೆ, ಎತ್ತರಕ್ಕೆ ಹೋದ್ಮೇಲೆ ಅದನ್ನೆಲ್ಲ ಮರಿಬೇಕು. ಎಲ್ಲ ನೋಡಿ, ವಿರೋಧ ಪಕ್ಷ ಅಭಿನಂದಿಸಿದ್ದಾರೆ, ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ, ದೇವೇಗೌಡರು ಅಭಿನಂದಿಸಿದ್ದಾರೆ, ಇಡೀ ವಿಧಾನಸಭೆ ಅವ್ರನ್ನ ಅಭಿನಂದಿಸಿದ್ದೀವಿ. ಅವ್ರ ಬಡ್ಜೆಟ್ ಅಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಅವರು ದ್ವೇಷ ಇಟ್ಕೋಬಾರ್ದು. ದೇವರಾಜನವರು ಯಾರು ಜಗಳ ಮಾಡ್ತಾರೆ ಅವ್ರನ್ನ ಫಸ್ಟ್ ಖಂಡಿತ ದೇವೇಗೌಡರ ಮಾತನ್ನು ಒಪ್ಕೊಳ್ತೀನಿ. ರಾಜಕಾರಣದಲ್ಲಿ ಮೇಲೆ ಇರ್ತಾ ಸಣ್ಣತನ ಮರಿಬೇಕು, ದ್ವೇಷ ಮರಿಬೇಕು, ಪ್ರೀತಿಯಿಂದ ಹೋಗ್ಬೇಕಾಗತ್ತೆ. ಸೊ ನಿಮ್ಮ ನಾಯಕರಂತ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಕೂಡ ಅರ್ಥಕೋಬೇಕು. ನಮ್ಮ ಜೊತೆ ಇಷ್ಟು ಚರ್ಚೆ ಬಗ್ಗೆ ತಮಗೆ ಧನ್ಯವಾದ. ಸೊ ಮುಂದೆ IPL ಫಿಕ್ಸ್ನ ವಿಚಾರ ಕೂಡ ಇದೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತ ಜೋಸೆಫ್ ಹೂವರ್ ಸೇರ್ಕೊಳ್ತಾರೆ. ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬಂದರೆ